ಜಿ4 ಜನವಾರ್ತೆಗಳಿಗೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಜನವಾರ್ತೆಯ ಮುಖ್ಯಾಂಶಗಳು. ತಾಲೂಕು ಆಡಳಿತದಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತ್ಯೋತ್ಸವ ಆಚರಣೆ. ದೇಶಕ್ಕೆ ಅಹಿಂಸೆ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ ಗಾಂಧೀಜಿಯವರು ಎಂದ ಶಾಸಕ ಬಾಲಕೃಷ್ಣ. ಸಮಾರಂಭದಲ್ಲಿ ವಿವಿಧ ಧರ್ಮಗಳ ಮುಖ್ಯಸ್ಥರು ಭಾಗಿ. ತಾಲೂಕಿನ ಕುಂದೂರು ಮಠದ ವೀರಭದ್ರೇಶ್ವರ ಸ್ವಾಮಿಯವರ ಆವರಣದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಬನ್ನಿ ಕಡಿದು ಕ್ಷೇತ್ರದಲ್ಲಿನ ನವರಾತ್ರಿ ಉತ್ಸವಕ್ಕೆ ತೆರೆ. ನೂರಾರು ಭಕ್ತರು ಭಾಗಿ. ಪಟ್ಟಣದ ಕಾಡು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಿಪಟೂರು ನವಣವಿನಕೆರೆ ಶ್ರೀ ಕಾಡು ಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಯವರು ನೂರಾರು ಭಕ್ತರ ಸಮ್ಮುಖದಲ್ಲಿ ಬನ್ನಿ ಕಡಿದು ವಿಜಯದಶಮಿ ಆಚರಣೆ. ಭಕ್ತರಿಗೆ ಆಶೀರ್ವಾದ. ಹಾಗೂ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಭಾಗವಾಗಿರುವ ಆಯುಧ ಪೂಜೆಯನ್ನು ಪಟ್ಟಣದ ಪತ್ರಕರ್ತರ ಭವನ, ಜಿ4 ಕಮ್ಯುನಿಕೇಷನ್ ಸೇರಿ ವಿವಿಧ ವರ್ತಕರು ತಮ್ಮ ಅಂಗಡಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ವಾರ್ತೆಗಳ ವಿವರ. ಅಹಿಂಸೆ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ನನ್ನ ಜೀವನವೇ ನನ್ನ ಸಂದೇಶ ಎಂದು ಇಡೀ ದೇಶಕ್ಕೆ ಮಾದರಿಯಾಗಿ ವಿಶ್ವಕ್ಕೆ ದಾರಿದೀಪವಾದ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಗುರುವಾರ ಆಯೋಜಿಸಿದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬ ಸಂದೇಶದೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಮೂಲಕ ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನ ತಂದುಕೊಟ್ಟವರು. ಹೈನುಗಾರಿಕೆಯಿಂದ ರೈತರ ಅಭಿವೃದ್ಧಿ ಎಂದು ಹೇಳಿದ ಮಹಾನ್ ಚೇತನ ಅವರು ಯಾರನ್ನೂ ದ್ವೇಷಿಸದೆ ಪ್ರೀತಿಯಿಂದ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವ ವಹಿಸಿ ಅಖಂಡ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವುದನ್ನು ಭಾರತೀಯರಾದ ನಾವೆಲ್ಲರೂ ಪ್ರತಿ ಕ್ಷಣ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ನಮ್ಮ ದೇಶಕ್ಕೆ ಅಹಿಂಸೆ ಮೂಲಕ ಸ್ವಾತಂತ್ರ್ಯ ದೊರಕಿದ ನಂತರ ಇದನ್ನು ಅನುಕರಣೆ ಮಾಡಿಕೊಂಡು 10 ದೇಶಗಳು ಸ್ವಾತಂತ್ರ್ಯಗೊಂಡಿವೆ. ಪ್ರಪಂಚಾದ್ಯಂತ ಇವರ ಪ್ರಭಾವ ಇದೆ. ಇಂದು ಅವರ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಿದೆ ಎಂದು ಹೇಳಿದರು. ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಅವರು, ಪ್ರತಿಮೆಯ ಕೆಳಭಾಗದ ಕಲ್ಲಿನಲ್ಲಿ ಗಾಂಧೀಜಿಯವರ ಸಂದೇಶಗಳ ಶಾಸನವನ್ನು ಕೆತ್ತಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಗಾಂಧೀಜಿಯ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅರ್ಚಕ ಬಾಲಕೃಷ್ಣ ಭಟ್, ಪಾದ್ರಿ ಜರೋಮ್ ಮಚಾಡೋ, ಮೌಲಾನಾ ಮುನಾವರ್ ಪಾಷಾ ಅವರನ್ನು ಸನ್ಮಾನಿಸಲಾಯಿತು. ಪುರಸಭಾಧ್ಯಕ್ಷ ಸಿಎನ್ ಮೋಹನ್, ಉಪಾಧ್ಯಕ್ಷೆ ಕವಿತಾ ರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್, ಸದಸ್ಯರಾದ ರೇಖಾ ಅನಿಲ್, ಲಕ್ಷ್ಮಮ್ಮ, ರಾಣಿ ಕೃಷ್ಣ, ಧರಣೇಶ್, ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ನಾಮನಿರ್ದೇಶನ ಸದಸ್ಯರಾದ ರವಿ, ಉಮಾಶಂಕರ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಅನಿಲ್ ಮರಗೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್, ಕೆಡಿಪಿ ಸದಸ್ಯ ಮಹೇಶ್ ಕಬ್ಬಾಳು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿ ಮಂಜುನಾಥ್, ಶಿರಸ್ತೇದಾರ್ ಅನಿಲ್, ಪವನ್ ಭಾಗವಹಿಸಿದರು. ಅವರ ಅತ್ಯಂತ ಸರಳತೆ ಇವತ್ತು ಕೂಡ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಸಂದೇಶವಾಗಿದೆ. ಬಹುಶಃ ಅವರ ಹಾಸಿಗೆನಲ್ಲೇ ಮರುತ್ತಿಲ್ಲ ನಾವು ತಿಳ್ಕೊಂಡಿದ್ದೆ. ಚಾಪೆ ಮೇಲೆ ಮಲಗ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಸರಳತೆಯನ್ನು ಹೊಂದಿ ದೇಶದಲ್ಲಿ ತನ್ನದೇ ಆದಂಥ ತತ್ವ ಆದರ್ಶಗಳನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಅಂಥವರೆಲ್ಲ ನಮ್ಮ ನಾಡಿನಲ್ಲಿ ಹುಟ್ಟಿರೋದ್ರಿಂದಲೇ ನಮ್ಮ ದೇಶ ಇದು ಪ್ರಪಂಚದಲ್ಲೇ ಒಂದು ಗಣನೀಯವಾದಂಥ ಒಂದು ಮಟ್ಟಕ್ಕೆ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ಅವ್ರನ್ನೂ ಕೂಡ ನಾವು ಸ್ಮರಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಕೂಡ ಹೇಳ್ತಾ, ಈಶ್ವರ ಅಲ್ಲ ಬೇರೆ ನಾವು ಸಮಕೋಸನ್ ಮತ್ತು ದೇವಗುರು ಅಂತ ಪೂಜ್ಯ ಬಾಲಕೃಷ್ಣ ಭಟ್ರು ಸಂದೇಶ ನೀಡಿದರು. ಅದೇ ಫಾದರ್ ಅವರು ಹೇಳಿದರು, ಮನೋಹರ್ ಭಾಷೆ ಅವರು ಕೂಡ ಹೇಳಿದರು. ನಾವು ಜಾತ್ಯತೀತವಾದಂಥ ನೆಲಗಟ್ಟಿನಲ್ಲಿ ಈ ದೇಶ ತನ್ನ ಗಟ್ಟಿತನವನ್ನು ಪ್ರಪಂಚಕ್ಕೆ ಪರಿಚಯಿಸಿರುವಂಥ ಹಿನ್ನೆಲೆಯಲ್ಲಿ ಈ ದೇಶದ ಅಖಂಡತೆ, ಸಮಗ್ರತೆ, ಐಕ್ಯತೆಗೆ ಧಕ್ಕೆ ಆದ ರೀತಿ ನಾವೆಲ್ಲರೂ ಕೂಡ ನಡೆದುಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ನಾನು ಭಾವಿಸ್ತಾ, ಯಾರು ದೇಶಕ್ಕೆ ಮಾರಕವಾಗಿ ಯಾರೇ ಆಗಲಿ ಯಾರು ಪರಿಣಮಿಸ್ತಾರೆ ಅಂಥವ್ರ ಬಗ್ಗೆ ಯಾರು ಕೂಡ ಕನಿಕರವನ್ನು ವ್ಯಕ್ತ ಮಾಡುವಂಥ ಸನ್ನಿವೇಶಗಳು ಆಗಬಾರ್ದು. ಕಠಿಣವಾದಂಥ ಒಂದು ತೀರ್ಮಾನಗಳಾಗಿ ಇದನ್ನು ಖಂಡಿಸುವಂಥ ನಾವು ಹುಟ್ಟಿದ್ದೇವೆ ಈ ಭೂಮಿಯಲ್ಲಿ. ಕೈಲಾದ ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಮನುಷ್ಯತ್ವದ ಧಾರ್ಮಿಕ ಕರ್ತವ್ಯ.
ಹಾಗೆ ಈ ರಾಷ್ಟ್ರಕ್ಕಾಗಿ ಭಾರತ ದೇಶ ಎಂಬತಕ್ಕಂಥದ್ದು ಒಂದು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಕೃಷಿ ಕ್ಷೇತ್ರ ಹಾಗೂ ಜನತೆಯ ಸ್ಪಂದನದ ಕ್ಷೇತ್ರವಾದ ನಮ್ಮ ಭಾರತ ದೇಶ. ಆ ಭಾರತ ದೇಶ ಅನ್ನುವ ಹೆಸರನ್ನು ತರಬೇಕಾದ್ರೆ ತಿಳಿಸಿದಂತಹ ಪುಣ್ಯಾತ್ಮಗಳ ಸಾಧನೆಗಳು ಬಹಳ ವಿಶೇಷವಾದಂಥದ್ದು. ಅಂತ ಮಹನೀಯರಲ್ಲಿ ಜನಪ್ರಿಯತೆ, ಸಾರ್ಥಕತೆ, ಸಾಧು ಸಜ್ಜನಿಕೆಯ ನಡವಳಿಕೆಯನ್ನು ಇಟ್ಟುಕೊಂಡು ಸನ್ಮಾನ್ಯರು ಬಹಳ ಪೂರ್ವಿಕರು ಆಗಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರ ದಿವ್ಯ ಆದರ್ಶನೀಯವಾದಂಥ ನಡೆ ನುಡಿಗಳನ್ನು ನಾವು ಆದರ್ಶಪ್ರಿಯವಾಗಿ ಬೆಳೆಸತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯವಾಗಿದೆ. ಅಂತ ಮಹನೀಯರನ್ನ ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೋ ಪುನರಾಯಾತಃ ಕಾಲಃ ಕ್ರೀಡಿತಿ ಗಚ್ಚತಿ ಆಯು ಅಂತ ಹೇಳುತ್ತೆ ಸಂಸ್ಕೃತದಲ್ಲಿ. ದಿನಗಳು ಕಳೀತಾ ಇರುತ್ತೆ, ಸೂರ್ಯ ಚಂದ್ರರು ಹುಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮನುಷ್ಯನಾಗಿ ನಾವು ಹುಟ್ಟಿ ನಾವು ಈ ಭೂಮಿಗೆ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಅಂತ ಮಹನೀಯರ ಜನ್ಮ ದಿವಸದಲ್ಲಿ ನಮ್ಮ ಕೈಲಾದದ್ದು ಒಳ್ಳೆಯದನ್ನು ಬಯಸೋಣ, ಮಾಡೋಣ ಅಂತ ಹೇಳಿ ಭಾವಿಸ್ತಾ, ಅದೇ ರೀತಿಯಲ್ಲಿ ಈ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಭಾರತ ದೇಶಕ್ಕೆ ಒಳ್ಳೆಯ ಪ್ರಥಮ ಪ್ರಜೆಯಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಮಹನೀಯರು ನಮ್ಮ ಶಾಸ್ತ್ರೀಜಿಯವರು. ಅವರು ರೈತರಿಗೋಸ್ಕರವಾಗಿ ಮಾಡಿದಂತಹ ಅನೇಕ ಸಾಧನೆಗಳ ಜೊತೆ ಬಹಳ ಮುಖ್ಯವಾದದ್ದು. ಆ ಮಾನವೀಯತೆಯನ್ನು ನಮ್ಮ ಗಾಂಧಿಯವರು ಕಾಪಾಡಿದರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಾಪಾಡಿದರು. ಅವೆಲ್ಲರೂ ನಮ್ಮ ಭಾರತ ದೇಶ ವಿವಿಧ ಸಂಸ್ಕೃತಿಗಳನ್ನು ಕೂಡಿದಂಥ ಒಂದು ದೇಶವಾಗಿದೆ, ಧರ್ಮಗಳನ್ನು ಕೂಡಿದಂತಹ ದೇಶವಾಗಿದೆ, ವಿವಿಧ ಭಾಷೆಗಳನ್ನು ಕೂಡಿದಂತಹ ದೇಶವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪರಸ್ಪರ ಅರ್ಥಕೊಂಡು, ಪರರನ್ನು ಪ್ರೀತಿಸಿಕೊಂಡು, ಪರ ಸೇವೆ ಮಾಡಿಕೊಂಡು ಜೀವಿಸೋದು ನಮ್ಮ ಕರ್ತವ್ಯ. ಇದನ್ನೇ ನಮ್ಮ ಪ್ರಭು ಯೇಸು ಕೂಡ ಬೋಧಿಸಿದರು. ನಾವು ದೇವರನ್ನು ಪ್ರೀತಿಸಬೇಕು, ಇದೇ ಎಲ್ಲ ಕಟ್ಟಡಗಳನ್ನು ಒಳಗಿಂತ ಒಂದೊಂದು ದೇವ ಬೋಧನೆ ಎಂದು ಪ್ರಭು ಯೇಸು ಹೇಳಿದರು. ಆ ಥರ ನಾವು ಕೂಡ ಸೇವೆ ಮೂಲಕ ಮತ್ತು ನಮ್ಮ ಒಳ್ಳೆಯ ಭಾವನೆಗಳ ಮೂಲಕ ಒಳ್ಳೆಯ ಜೀವನ ಘಟನೆಗಳನ್ನು ದೇವರ ದಯ ಪಾಲಿಸಲಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಈ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅನೇಕ ತ್ಯಾಗ ಬಲಿದಾನಗಳ ನಂತರ ನಮ್ಮ ಈ ದೇಶ ಸ್ವತಂತ್ರವಾಗಿದೆ. ಈ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಭಾವಿಸಿ ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಯಾವುದೇ ಥರದ ಇದರಲ್ಲಿ ಇರಲ್ಲ. ಅದರಿಂದ ನಮ್ಮ ಶಾಸ್ತ್ರೀಜಿಯವರು ಕೂಡ ಅಷ್ಟೇ, ಅವರು ಕೂಡ ಜೈ ಜವಾನ್ ಜೈ. ತಾಲೂಕಿನ ಕುಂದೂರು ಮಠದಲ್ಲಿನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನೂರಾರು ಭಕ್ತರ ಸಮ್ಮುಖದಲ್ಲಿ ಬನ್ನಿ ಕಡಿದು ವಿಜಯದಶಮಿ ಆಚರಣೆ ಮಾಡಿದರು. ದಂಡಿಗನಹಳ್ಳಿ ಹೋಬಳಿ ಕುಂದೂರು ಮಠದಲ್ಲಿ ಆಚರಿಸಲಾಗುವ ನವರಾತ್ರಿ ಉತ್ಸವಕ್ಕೆ ವಿಜಯದಶಮಿ ಶುಭ ದಿನವಾದ ಗುರುವಾರದಂದು ನಿರ್ಮಲಾನಂದನಾಥ ಸ್ವಾಮೀಜಿ ಬನ್ನಿ ಕಡಿದು ನವರಾತ್ರಿ ಉತ್ಸವಕ್ಕೆ ತೆರೆ ಎಳೆದರು. ಇದು ಬಹುವರ್ಷಗಳಿಂದ ನಡೆದು ಬಂದ ಪ್ರತೀತಿ. ಮಠದ ಪಟ್ಟದ ಕುದುರೆ ಹಸುವಿನೊಂದಿಗೆ ಕ್ಷೇತ್ರದ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಕ್ಷೇತ್ರದ ಅಧಿದೇವತೆಗಳಾದ ರಂಗನಾಥ ಸ್ವಾಮಿ ಮತ್ತು ಮೆಳೆಯಮ್ಮನನ್ನು ಅಡ್ಡೆಯಲ್ಲಿ ನಾದಸ್ವರದೊಂದಿಗೆ ಹೊರವಲಯದಲ್ಲಿನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಕರೆತಂದು ಬನ್ನಿ ಮರದ ಮುಂಭಾಗದಲ್ಲಿ ಹಾಕಲಾಗಿದ್ದ ಮಂಟಪದಲ್ಲಿ ಇರಿಸಲಾಗಿತ್ತು. ಬೆಳಗ್ಗೆ 11 ಗಂಟೆಗೆ ಆಗಮಿಸಿದ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಭಕ್ತರು ಪೂರ್ಣಕುಂಭ ಕಳಶದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಶ್ರೀಗಳು ವೀರಭದ್ರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಶ್ರೀಮಠದ ಪದ್ಧತಿಯಂತೆ ಅವರಿಗೆ ಬೆಳ್ಳಿ ಕಿರೀಟ, ವಿಶೇಷ ಆಭರಣ ತೊಟ್ಟ ಮೆರವಣಿಗೆಯಲ್ಲಿ ಬನ್ನಿ ಮಂಟಪಕ್ಕೆ ನಾದಸ್ವರದೊಂದಿಗೆ ಕರೆತರಲಾಯಿತು. ಬನ್ನಿ ಮಂಟಪದಲ್ಲಿರಿಸಿದ್ದ ರಂಗನಾಥ ಸ್ವಾಮಿ, ಮೆಳೆಯಮ್ಮ ದೇವಿಗೆ ಮಹಾಮಂಗಳಾರತಿ ನೆರವೇರಿಸಿ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮರವನ್ನ 3 ಸುತ್ತು ಪ್ರದಕ್ಷಿಣೆ ಸುತ್ತಿದ ನಂತರ ಕತ್ತಿಯಿಂದ ಬನ್ನಿ ಕಡಿದ್ರು. ಈ ಸಂದರ್ಭದಲ್ಲಿ ನೆರೆದಿದ್ದ ನೂರಾರು ಭಕ್ತರು ಜೈಕಾರದ ಘೋಷ ಕೂಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ಮಲಾನಂದನಾಥ ಶ್ರೀಗಳು, ಎಲ್ಲ ದೋಷಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ 9 ದಿನಗಳು ದೇವಿಯನ್ನ ಆರಾಧಿಸಿ ಸಾಧನೆಗೈದ ಭಕ್ತರು 10 ದಿನ ತಮ್ಮ ಅಂತರಂಗ ಶುದ್ಧಿಯನ್ನ ಜಯಿಸುವ ದಿನ ವಿಜಯದಶಮಿ. ವಿಜಯದಶಮಿಯನ್ನ ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಮ್ಮೊಳಗಿನ ವೈರಿಗಳನ್ನ ಕಡಿದು ಧರ್ಮದ ಆಧ್ಯಾತ್ಮಿಕತೆಯನ್ನ ಪ್ರತಿಷ್ಠಾಪಿಸಬೇಕು. ವ್ಯಕ್ತಿ ಬದಲಾದರೆ ಸಮಾಜ ಬದಲಾಗುತ್ತದೆ. ವ್ಯಕ್ತಿಯೊಳಗಿನ ದ್ವೇಷ ದೂರವಾದರೆ ಸಮಾಜದಲ್ಲಿನ ದೋಷ ನಿವಾರಣೆಯಾಗುತ್ತದೆ.
ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳುವ ದಿನವನ್ನು ತಾಯಿ ಚಾಮುಂಡಿ ಕರುಣಿಸಿ ಮಳೆ ಬೆಳೆ ಸಂತೃಪ್ತಿಯಾಗಿ ನಾಡಿನ ರಕ್ಷಣೆಯಾಗಲಿ ಎಂದು ಪ್ರಾರ್ಥಿಸಿ ಎಲ್ಲೆಡೆ ಶಾಂತಿ ನೆಮ್ಮದಿಯನ್ನ ತಂದು ಸರ್ವರ ಏಳ್ಗೆಗೆ ಈ ವಿಜಯದಶಮಿ ಕಾರಣವಾಗಲಿ ಎಂದು ಆಶಿಸಿದರು. ಹಾಸನ ಕೊಡಗು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ಚೈತನ್ಯನಾಥ ಸ್ವಾಮೀಜಿ ಸೇರಿ ವಿವಿಧ ಜಿಲ್ಲೆಗಳ ಸ್ವಾಮೀಜಿಗಳು, ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಎನ್ ಅಶೋಕ್ ಹಾಗೂ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ಮುಖ್ಯ ಶಿಕ್ಷಕರು ಸೇರಿ ಇತರರು ಇದ್ದರು. ಕಾಡುಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಿಪಟೂರಿನ ನೊಣವಿನಕೆರೆ ಸೋಮಕಟ್ಟೆ ಶ್ರೀ ಕಾಡುಸಿದ್ದೇಶ್ವರ ಮಠದ ಶ್ರೀ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಯವರು ನೂರಾರು ಭಕ್ತರ ಸಮ್ಮುಖದಲ್ಲಿ ಬನ್ನಿ ಕಡಿದು ವಿಜಯದಶಮಿ ಆಚರಣೆ ಮಾಡಿದರು. ಪಟ್ಟಣದ ಮೇಗಲಕೆರೆಯ ವೀರಾಂಜನೇಯ ಕಾಡುಬಸವೇಶ್ವರ ದೇವಸ್ಥಾನದಲ್ಲಿ ಆಚರಿಸಲಾಗುವ ನವರಾತ್ರಿ ಪೂಜಾ ಕಾರ್ಯಕ್ರಮಕ್ಕೆ ವಿಜಯದಶಮಿ ಶುಭ ದಿನವಾದ ಗುರುವಾರದಂದು ಸ್ವಾಮೀಜಿ ಬನ್ನಿ ಕಡಿದು ನವರಾತ್ರಿ ಉತ್ಸವಕ್ಕೆ ತೆರೆ ಎಳೆದರು. ಇದು ಬಹುವರ್ಷಗಳಿಂದ ನಡೆದು ಬಂದ ಪ್ರತೀತಿ. ದೇವಾಲಯದಲ್ಲಿ 9 ದಿನಗಳ ಕಾಲ ದೇವಿ ಪಾರಾಯಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮಧ್ಯಾಹ್ನ 12:30ಕ್ಕೆ ಆಗಮಿಸಿದ ಶಿವಯೋಗೇಶ್ವರ ಸ್ವಾಮೀಜಿ ಹಾಗೂ ಅಭಿನವ ಕಾಡುಸಿದ್ದೇಶ್ವರ ಸ್ವಾಮೀಜಿಯವರನ್ನು ಭಕ್ತರು ಪೂರ್ಣಕುಂಭ ಕಳಶದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಶ್ರೀಗಳು ಕಾಡುಸಿದ್ದೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ನಂತರ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕತ್ತಿಯಿಂದ ಬನ್ನಿ ಕಡಿದರು. ಈ ಸಂದರ್ಭದಲ್ಲಿ ನೆರೆದಿದ್ದ ನೂರಾರು ಭಕ್ತರು ಜೈಕಾರದ ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಯೋಗೇಶ್ವರ ಸ್ವಾಮೀಜಿ, ತಾಯಿ ಚಾಮುಂಡಿ ಕರುಣಿಸಿ ಮಳೆ ಬೆಳೆ ಸಂತೃಪ್ತಿಯಾಗಿ ನಾಡಿನ ರಕ್ಷಣೆಯಾಗಲಿ ಎಂದು ಪ್ರಾರ್ಥಿಸಿ ಎಲ್ಲೆಡೆ ಶಾಂತಿ ನೆಮ್ಮದಿಯನ್ನು ತಂದು ಸರ್ವರ ಏಳ್ಗೆಗೆ ಈ ವಿಜಯದಶಮಿ ಕಾರಣವಾಗಲಿ ಎಂದ ಅವರು, ಮುಂದಿನ ದಸರಾ ಮಹೋತ್ಸವದ ವೇಳೆಗೆ ಶಿಥಿಲಗೊಂಡಿರುವ ಕಾಡು ಬಸವೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನವೀಕರಣ ಮಾಡಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಚಾನಾ ಅಶೋಕ್, ಸತ್ಯನಾರಾಯಣ್, ಪುರಸಭಾ ಸದಸ್ಯ ಸಿಎನ್ ಶಶಿಧರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು, ಮುಖಂಡರಾದ ನವಿಲೆ ಪರಮೇಶ್, ಸತೀಶ್ ಚಂದ್ರಶೇಖರ್, ಶಂಭುನಾಥ್, ಪ್ರಭುಸ್ವಾಮಿ, ದೇವಸ್ಥಾನದ ಅರ್ಚಕರಾದ ಶಿವಾನಂದ್ ಸೇರಿದಂತೆ ಇತರರು ಭಾಗವಹಿಸಿದರು. ವಂದಾರತಿಯನ್ನು ತಂದು ಬೆಳಗುವೆನೆಂದು ಜಯ ದೇವ ಜಯ ದೇವ. ಅಸ್ಮಮಾಂಬವಾಯ ನಮಃ, ವಾಮದೇವಾಯ ನಮಃ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮಃ, ಬಲವಿಕರಣಾಯ ನಮಃ, ಬಲಾಯ ನಮಃ, ಬಲಪ್ರಮಥನಾಯ ನಮಃ, ಸರ್ವಭೂತದಮನಾಯ ನಮಃ, ಮನೋನ್ಮನಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ. 9 ದಿನ ದೇವಿ ಮಹಾತ್ಮೆ ಪೂಜೆ ಪುರಾಣ ಪಾಠವನ್ನು ಮಾಡಿ ಕೊನೆಯ ವಿಜಯದಶಮಿ ದಿನದಂದು ಬನ್ನಿ ಮಹಾಂಕಾಳಿ ಪೂಜೆಯನ್ನು ಮಾಡಿ ಇವತ್ತಿನ ದಶಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕರ್ತವ್ಯವನ್ನು ಮುಗಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬಸವೇಶ್ವರ ದೇವಸ್ಥಾನ, ಆಂಜನೇಯ ದೇವಸ್ಥಾನ ನವೀಕರಣ ಮಾಡತಕ್ಕಂಥ ಪರಿಪೂರ್ಣ ಜವಾಬ್ದಾರಿಯಲ್ಲಿ ಮುಂದುವರಿತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ನೋಡಿ ಈ ದೇವಸ್ಥಾನ ನವೀಕರಣ ಮಾಡಲು ಶುರು ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರುತ್ತಾರೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಾಸಕರು ಕೂಡ ಬುದ್ಧಿದೇವರೇ ಆದಷ್ಟು ಬೇಗ ಮಾಡೋಣ ಅಂತಕ್ಕಂಥ ಆ ಕಿವಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರ ಜೊತೆಗೆ ಪಾಲ್ಗೊಂಡು ನಮ್ಮ ಯುವಕರು, ಜಿಲ್ಲೆಯವರು, ಗ್ರಾಮದ ಗಣ್ಯಮಾನ್ಯ ವ್ಯಕ್ತಿಗಳು, ರೈತರು, ವರ್ತಕರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ನವೀಕರಣ ಮಾಡಿ ಮುಂದಿನ ವರ್ಷದ ದಸರಾ ಮಹೋತ್ಸವ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ
ನಾಡಿನ ಹೆಮ್ಮೆಯ ಹಬ್ಬ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಭಾಗವಾಗಿ 100 ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಆಯುಧ ಪೂಜೆ ಕಾರ್ಯಕ್ರಮವು ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ವರ್ತಕರು ತಮ್ಮ ಅಂಗಡಿಗಳಲ್ಲಿ ಪೂಜೆ ಸಲ್ಲಿಸಿದರು. ಅದೇ ರೀತಿ ಪತ್ರಕರ್ತರು ಪತ್ರಕರ್ತರ ಭವನದಲ್ಲಿ ಪೂಜೆ ಸಲ್ಲಿಸಿದರು. ದುಷ್ಟಶಕ್ತಿಯನ್ನ ಮಣಿಸಿ ವಿಜಯದ ಸಂಕೇತ ವಿಜಯದಶಮಿ. ವಿಜಯಕ್ಕೆ ಕಾರಣವಾದ ಆಯುಧಗಳನ್ನು ಪೂಜಿಸುವ ಪ್ರತೀತಿ ತ್ರೇತಾಯುಗ, ದ್ವಾಪರ ಯುಗದಲ್ಲೇ ಆರಂಭ ಪಡೆದು ಇಂದಿನ ಕಲಿಯುಗದವರೆಗೂ ನಡೆದು ಬಂದಿದೆ. ರಾಜ ಮಹಾರಾಜರು ತಮ್ಮ ಆಯುಧಗಳಿಗೆ ಪೂಜೆ ಸಲ್ಲಿಸುವ ದಿನವನ್ನು ಆಯುಧ ಪೂಜೆಯನ್ನಾಗಿಸಿ ಇಂದಿಗೂ ಜನರು ತಮ್ಮ ಅಂಗಡಿ, ವಾಹನಗಳು, ತಮ್ಮ ವೃತ್ತಿಗಾಗಿ ಬಳಸುವ ವಸ್ತುಗಳು, ಮನೆ ಸೇರಿ ಎಲ್ಲವನ್ನೂ ಪೂಜಿಸಿ ಆರಾಧಿಸುವ ದಿನ. ಅದೇ ರೀತಿ ಪಟ್ಟಣದಲ್ಲಿ ತಾಲೂಕು ಪತ್ರಕರ್ತರು ಕಾಳಿಕಾಂಬ ರಸ್ತೆಯಲ್ಲಿರುವ ಪತ್ರಕರ್ತರ ಭವನದಲ್ಲಿ ಪೂಜೆ ಸಲ್ಲಿಸಿದರು. ಹಾಗೂ ಪಟ್ಟಣದ G4 ಕಮ್ಯುನಿಕೇಷನ್ನಲ್ಲೂ ಕೂಡ ಪೂಜೆ ಸಲ್ಲಿಸಲಾಯಿತು. ವರ್ತಕ ಸುಜಾತ ಕಾಫಿ ವರ್ಕ್ಸ್ ಮಾಲೀಕ ಕುಮಾರಸ್ವಾಮಿಯವರು ತಮ್ಮ ಕಾಫಿ ವರ್ಕ್ಸ್ ಉದ್ಯಮಕ್ಕೆ ಮತ್ತು ತಮ್ಮ ವಾಹನಗಳಿಗೆ ಕುಟುಂಬ ಸಮೇತ ಪೂಜೆ ಸಲ್ಲಿಸಿ ಸಿಹಿ ವಿತರಣೆ ಮಾಡಿದರು. ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ गोदावर्याः दक्षिणे तीरे शालिवांशिके बौद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादि षष्ठी संवत्सराणां मध्ये श्रीमतो श्री विश्वावसु नाम संवत्सरे दक्षिणायने शरदृतौ आश्वीजमासे शुक्लपक्षे इदं फलं मया देव स्थापितं पुरतः ओम नमो भगवते महासुरस्ताय ಹೌದೌದು ಅಕಡೆ ಈ ಕಡೆ ಸ್ವಯಂ ವೈದ್ಯೋ ನಾರಾಯಣೋರ್ಹಿ ಅಕಾಲ ಮೃತ್ಯುಹರಣಂ ಸರ್ವವ್ಯಾನ್ಷಿ ಸರ್ವಾಭ್ಯದೇವತಾಭ್ಯೋ ನಮಃ ಪಾದೋದಕಂ ಪಾವನಂ ಶುಭಂ. ತಾಲೂಕು ಆಡಳಿತದಿಂದ ನಡೆಸಲಾಗುವ ಸರ್ಕಾರಿ ಹಬ್ಬ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನು ತಾಲೂಕು ಆಡಳಿತ ತಮಗಿಷ್ಟ ಬಂದ ರೀತಿ ನಡೆಸಿಕೊಂಡು ಹೋಗುತ್ತಿದ್ದು, ಸರ್ಕಾರದಿಂದ ನಾಮನಿರ್ದೇಶಕರಾಗಿರುವ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರನ್ನು ಯಾವುದೇ ಸಭೆ ಸಮಾರಂಭಗಳಿಗೆ ಆಹ್ವಾನಿಸದೆ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅಗೌರವ ಸಲ್ಲಿಸುತ್ತಿದ್ದಾರೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ LP ಪ್ರಕಾಶ್ ಗೌಡ ಆರೋಪಿಸಿದ್ದಾರೆ. LP ಪ್ರಕಾಶ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಹಿಂದೆ ನಡೆದಿರುವ ಗಣರಾಜ್ಯೋತ್ಸವ, ಅಂಬೇಡ್ಕರ್ ಜಯಂತಿ, ಕಾರ್ಮಿಕರ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸೌಜನ್ಯಕ್ಕೂ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಕರಾಗಿರುವ ನಮಗಾಗಲಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಿಗಾಗಲಿ ಸೌಜನ್ಯಕ್ಕೆ ಆಹ್ವಾನಿಸುವ ಪರಿಪಾಠ ರೂಢಿಸಿಕೊಂಡಿಲ್ಲ. ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರುವ ಸದಸ್ಯರುಗಳಿಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂದೇಶ ಅಥವಾ ಶುಭಾಶಯ ತಿಳಿಸಲು ತಾಲೂಕು ಆಡಳಿತ ತಾರತಮ್ಯ ಮಾಡುತ್ತಿದ್ದು, ನಮ್ಮನ್ನ ಕಾಂಗ್ರೆಸ್ ಪಕ್ಷದವರು ಎಂದು ಅವಕಾಶ ನೀಡುತ್ತಿಲ್ಲವೆಂಬ ಅನುಮಾನ ಮೂಡುತ್ತಿದೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಮುಖ್ಯ ಅತಿಥಿಗಳು 1-2 ನಿಮಿಷ ಮಾತನಾಡಿ, ಶಿಷ್ಟಾಚಾರದಂತೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಕ್ಷೇತ್ರದ ಶಾಸಕರು ನಂತರ ಮಾತನಾಡುವುದು ನಡೆದು ಬಂದಿರುವ ಪದ್ಧತಿ. ಉದ್ಘಾಟನೆ ಆದ ನಂತರ ಅಧ್ಯಕ್ಷರ ಭಾಷಣದೊಂದಿಗೆ ಸಭೆ ಮುಗಿಸುವುದಾದರೆ ಅಲ್ಲಿ ನಮಗೇನು ಕೆಲಸವಿರುತ್ತದೆ? ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಕ್ಷೇತ್ರದ ಶಾಸಕರು ಕೊನೆಯಲ್ಲಿ ದೀರ್ಘವಾಗಿ ಮಾತನಾಡಲಿ, ಅದಕ್ಕೆ ನಮ್ಮ ಅಭ್ಯಂತರವೇ ಇಲ್ಲ. ಇನ್ನು ಮುಂದೆ ತಾಲೂಕು ಆಡಳಿತ ಗ್ಯಾರಂಟಿ ಸಮಿತಿ, KDP ಹಾಗೂ ಪುರಸಭಾ ನಾಮನಿರ್ದೇಶಕ ಸದಸ್ಯರುಗಳನ್ನು ಸರಿಯಾಗಿ ನಡೆಸಿಕೊಳ್ಳದಿದ್ದರೆ ತಾಲೂಕು ಆಡಳಿತದ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಹಾಗೂ ತಾಲೂಕು ಆಡಳಿತದ ವಿರುದ್ಧ ಶಾಮಿಯಾನ ಹಾಕಿ ಧರಣಿ ಮಾಡುವ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು. ಮಾಜಿ ವಿಧಾನ ಪರಿಷತ್ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ
ಜನಪ್ರಿಯ ನಾಯಕರಾದ ಸನ್ಮಾನ್ಯ ಎಂ ಎ ಗೋಪಾಲ್ ಸ್ವಾಮಿ ಅವರಿಗೆ 55ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಸಮಿತಿಯ ಪರವಾಗಿಂದರೆ ನಮ್ಮ ಸಮಿತಿಯ ಸದಸ್ಯರುಗಳಾದ ಹಳ್ಳೆಪುರ ನಾಗೇಶ್ವರು, ಮಿಲ್ಟ್ರಿ ಮಂಜಣ್ಣನವರು, ಕಾಂತರಾಜ್ಪುರ ನಾಗೇಶ್ವರವರು, ಬೆಕ್ಕದ ಕೆಂಪೇಗೌಡರು, ತುಳನೆ ಗಣೇಶನವರು, ಶ್ರಮಗಳ ಜನಾರ್ದನ್, ಲೆಕ್ಕಲ ಸುರೇಶ್ ಅಣ್ಣ, ನಿಶ್ಚಲ್ಸು, ಮಧು ಎಲ್ಲ ಸೇರಿ ಅವರಿಗೆ ನಮ್ಮ ಸಮಿತಿ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಇದರ ಅಂಗವಾಗಿ ಭಾನುವಾರ ಗಣಪತಿ ಆಸ್ಥಾನದಲ್ಲಿ ಬರುವ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಮೇಳ ಜೊತೆಗೆ ಒಂದು ವನ ಬೆಳಕಿನ ಅಂತಾರಾಜ್ಯ ಕಬಡ್ಡಿ ಪಂದ್ಯಾವಳಿಯನ್ನು 5 ಮತ್ತು 6ನೇ ತಾರೀಕಿನಲ್ಲಿ ಇವರ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಲಾಗಿದೆ. ಎಲ್ಲ ತಾಲೂಕಿನೆಲ್ಲ ಪೂಜಾ ಕಾರ್ಯಕರ್ತರುಗಳು, ತಂದೆ ತಾಯಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಾಗಿಯೂ ಹಾಗೂ ಮನೆ ಗೋಪಾಲ್ ಸ್ವಾಮಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಮ್ಮಿ ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸೋತಿದ್ರು ಕೂಡ ಜನ ನಡುವೆ ದಿನನಿತ್ಯ ಜನ ನಡುವೆ ಕೆಲಸ ಮಾಡಿಕೊಂಡು ಜನ ನಡುವೆ ಇದ್ದಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ತಾಲೂಕಿಂದ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷನ ಸಂಘಟಿಸುವ ಮುಂತಾಗ್ತಾ ಇದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ. ನಮ್ಮ ಶ್ರಮಳ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅವರಿಗೆ ಮುಂದಿನ 2028ರಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಸನ್ಮಾನ್ಯ ಎಂ ಎ ಗೋಪಾಲ್ ಸ್ವಾಮಿಗೆ ನಾಡಾಬೋಳಿಗೆ ಏನು ನಮ್ಮ ಸರ್ಕಾರದ ನಾವು ನಡೆಸಿರ್ತಕ್ಕಂಥ ಗ್ಯಾರಂಟಿ ಅನುಷ್ಠಾನ ಸಮಿತಿ, KDP, ಪುರಸಭೆ ಮತ್ತು ಇತ್ಯಾದಿ ಎಲ್ಲ ಸದಸ್ಯರು ಸರಿಯಾಗಿ ಕರೀತಿಲ್ಲ ಒಂದು ದೂರು ಮೊದಲು ಕೇಳಿ ಬರ್ತಾಯಿದೆ. ಇದ್ರ ಜೊತೆಗೆ ಏನು ಇಲ್ಲಿಂದ ನಡ್ಕೊಂಡು ಬರ್ತಾಯಿದೆ, ನಿಮಗೆ ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಸೌಜನ್ಯಕ್ಕೆ ಕರೀತಾರೆ, ಉದ್ಘಾಟನೆ ಮಾಡಿಬಿಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಅಧ್ಯಕ್ಷ ಭಾಷಣದೊಂದಿಗೆ ಕಾರ್ಯಕ್ರಮ 10 ನಿಮಿಷದಲ್ಲಿ ತಾಲೂಕಾಡಳಿತ ಕ್ಲೋಸ್ ಮಾಡಿಬಿಡ್ತಾರೆ. ಅತಿಥಿ ಇರತಕ್ಕಂಥದ್ದೇನು ಉದ್ಘಾಟನೆ ಆದಮೇಲೆ ಅಲ್ಲಿ ಬಂದಂಥ ಅತಿಥಿಗಳು ಒಂದು 2 ನಿಮಿಷ ನಮಗೇನು ಅಟ್ಲೀಸ್ಟ್ ನಾವು ಒಂದು ಪಕ್ಷದ ಗ್ಯಾರಂಟಿ ಏನೋ ಒಂದು ನಾವು ನಿರ್ದೇಶಕರಾಗಿ ಒಬ್ಬ ಅಧ್ಯಕ್ಷರಾಗಿ ನಾವಾಗ್ಬೋದು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗ್ಬೋದು, LDP ಅಧ್ಯಕ್ಷರಾಗ್ಬೋದು, KDP ಸದಸ್ಯರು ಯಾರಿಗಾರು ಒಬ್ಬರಿಗೆ ಒಂದು 2 ನಿಮಿಷ ಶುಭಾಶಯ ಪೂರ್ವಕ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಏಜ್ಗಳ ಅನುಮತಿ ಕೊಡಲಿಲ್ಲ ಅಂದರೆ ನಮಗೇನು ಕೆಲಸ ಇದೆ? ಉದ್ಘಾಟನೆ ಮಾಡಿದ ತಕ್ಷಣವೇ ಇವ್ರು ಕಾರ್ಯಕ್ರಮ ಕ್ಲೋಸ್ ಮಾಡಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಶಿಷ್ಟಾಚಾರದಂತೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿದ್ದೀನಿ, ನಮ್ಮ 3 ತಿಂಗಳು ನಗರದ ಅಧ್ಯಕ್ಷ ಆಗಿದ್ದಾರೆ, PLDP ಅಧ್ಯಕ್ಷ ಮಂಜಣ್ಣ ಅವರಿದ್ದಾರೆ, KDP ಮೆಂಬರ್ಸ್ ಇದ್ದಾರೆ, ಗ್ಯಾರಂಟಿ ಸದಸ್ಯರು ಇರ್ತಾರೆ. ಯಾರನ್ನೂ ಕೂಡ ಯಾವತ್ತೂ ಕೂಡ ಅಟ್ಲೀಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ 1 ನಿಮಿಷ ಶುಭಾಶಯ ಪೂರ್ವಕ ಕೊಡಲಿಲ್ಲ ಅಂದರೆ ಇಲ್ಲ ತಾಲೂಕು ಕಡೆಯಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಅವಮಾನ ಮಾಡ್ತಾಯಿದೆ. ಎಲ್ಲೋ ಒಂದು ಕಡೆ ರಾಜಕೀಯ ನಡೀತಿದೆ, ರಾಜಕೀಯ ಮಾಡ್ತಾಯಿದೆ ತಾಲೂಕು ಆಡಳಿತ. ಇದನ್ನು ಸರಿಪಡಿಸ್ಕೋಬೇಕು. ಮುಂದಿನ ದಿನಗಳು ಏನಾದರೂ ಕೂಡ ಈ ರೀತಿ ಮುಂದುವರೆದ್ರೆ ನಾವು ಸರ್ಕಾರಕ್ಕೆ ನಾವು ಪತ್ರ ಬರೀತೇನೆ. ಜೊತೆಗೆ ಇದಕ್ಕೂ ಈ ತಾಲೂಕು ಆಡಳಿತ ನಮ್ಮನ್ನೇನೂ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ತಾಲೂಕು ಆಡಳಿತ ನಮ್ಮ ಸಮಿತಿ ಎಲ್ಲ ಸದಸ್ಯರು, KDP ಮೆಂಬರ್ಸು, PLDP ಮೆಂಬರ್ಸು, ಅಧ್ಯಕ್ಷರು, ನಗರ ಎಲ್ಲ ನಾವೇನು ನಾಮಿನೇಟ್ ಸದಸ್ಯರಿದ್ವಿ ನಾವೆಲ್ಲ 100 ಜನ ಸೇರಿಸಿ ನಿಮ್ಮ ತಾಲೂಕು ಆಫೀಸ್ ಮುಂದೆ ನಾವು ಧರಣಿ ಕೂತ್ಕೊಳ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಆಡಳಿತದಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತ್ಯೋತ್ಸವ ಆಚರಣೆ. ದೇಶಕ್ಕೆ ಅಹಿಂಸೆ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ ಗಾಂಧೀಜಿಯವರು ಎಂದ ಶಾಸಕ ಬಾಲಕೃಷ್ಣ. ಸಮಾರಂಭದಲ್ಲಿ ವಿವಿಧ ಧರ್ಮಗಳ ಮುಖ್ಯಸ್ಥರು ಭಾಗಿ. ತಾಲೂಕಿನ ಕುಂದೂರು ಮಠದ ವೀರಭದ್ರೇಶ್ವರ ಸ್ವಾಮಿಯವರ ಆವರಣದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಬನ್ನಿ ಕಡೆದು ಕ್ಷೇತ್ರದಲ್ಲಿನ ನವರಾತ್ರಿ ಉತ್ಸವಕ್ಕೆ ತೆರೆ. 100 ಭಕ್ತರು ಭಾಗಿ. ಪಟ್ಟಣದ ಕಾಡು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಿಪಟೂರು ನವಣವಿನಕೆರೆ ಶ್ರೀ ಕಾಡು ಸಿದ್ದೇಶ್ವರ ಮಠದ ಡಾಕ್ಟರ್ ಕಾರ್ಯವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಯವರು 100 ಭಕ್ತರ ಸಮ್ಮುಖದಲ್ಲಿ ಬನ್ನಿ ಕಡೆದು ವಿಜಯದಶಮಿ ಆಚರಣೆ. ಭಕ್ತರಿಗೆ ಆಶೀರ್ವಾದ. ಹಾಗೂ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಭಾಗವಾಗಿರುವ ಆಯುಧ ಪೂಜೆಯನ್ನು ಪಟ್ಟಣದ ಪತ್ರಕರ್ತರ ಭವನ, G4 ಕಮ್ಯುನಿಕೇಷನ್ ಸೇರಿ ವಿವಿಧ ವರ್ತಕರು ತಮ್ಮ ಅಂಗಡಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.